ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶೇರ್ವ ಮಾಡುವ ವಿಧಾನ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿದು ದಾಬಾದಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ನಾನು ಇಲ್ಲಿ ಅದೇ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಇದು ಎಗ್ನಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಚಪಾತಿ ಎಗ್ ತುಂಬ ಚೆನ್ನಾಗಿ ಕೊಬ್ಬರಿ ತುರಿಬೇಕು. ನೋಡಿ, ಇಷ್ಟು ಚೆನ್ನಾಗಿ ಬರಬೇಕು ನಮಗೆ. ಇಲ್ಲಿ ಶೇರ್ವಾಕ ಏನೇನು ಸಾಮಗ್ರಿಗಳು ಬೇಕು ಇಲ್ಲಿ ನಾನು ಹೇಳ್ಕೊಡ್ತೀನಿ. ನೋಡಿ, ಬೆಳ್ಳುಳ್ಳಿ ಪೇಸ್ಟ್, ಚಕ್ಕಿ, ಏಲಕ್ಕಿ, ಲವಂಗ, ಕಾಳು ಮೆಣಸು ಇವಿಷ್ಟು ಬೇಕು. ಹಾಗೆ ಟೊಮೆಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇವಿಷ್ಟು ನಮಗೆ ಬೇಕು. ನೋಡಿಲಿ ನಾವು ಕೊಬ್ಬರಿ ಇಷ್ಟು ನಾನು ತುರಿದಿದ್ದೀನಿ. ನೋಡಿ, ಫಸ್ಟ್ ನಾವು ಬಾಣಲೆಗೆ ಈ ಏಲಕ್ಕಿ, ಚಕ್ಕಿ, ಲವಂಗ, ಕಾಳು ಮೆಣಸು ಇವು ಹಾಕ್ಕೊಂಡು ಹುರಿತಿರಬೇಕು. ನಾವು ಎಣ್ಣೆನೂ ಹಾಕಬಾರ್ದು, ಬರೀ ಹುರಿತಿರಬೇಕು. ಇವು ಹಾಕಿ ನೋಡಿ, ತುಂಬ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ನೋಡಿ, ನಾವು ಹುರಿದು ಹಾಕುವುದರಿಂದ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾವು ಕೊಬ್ಬರಿ ಕೆಂಪು ಆಗೋ ಥರ ನಾವು ಬಿಸಿ ಮಾಡಬೇಕು. ಅದನ್ನು ನೋಡಿ, ಕೊಬ್ಬರಿ ನಾವು ಬಿಸಿ ಮಾಡಬೇಕು. ಹಾಗೆ ನಾವು ಹಸಿ ಕೊಬ್ಬರಿ ತೊಗೋಬಾರ್ದು, ಒಣ ಕೊಬ್ಬರಿಲೇ ತುರಿಬೇಕು. ನೋಡಿ, ಇದನ್ನು ಕೆಂಪು ಆಗೋ ಥರ ನೋಡಿ, ಇಲ್ಲಿ ನಾವು ಎಷ್ಟು ಕೆಂಪು ಮಾಡ್ಕೊಂಡೆವು, ಆದರೂ ಇನ್ನೊಂದು ಸ್ವಲ್ಪ ಕೆಂಪಗಾಗೋ ಥರ ನಾವು ನೋಡಿ ಇಷ್ಟು ಕೆಂಪಗಾಗೋ ಥರ ಮಾಡಿ ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಇದು ಮಿಕ್ಸಿಗೆ ಹಾಕೋಬೇಕು. ನೋಡಿ, ನಾವು ಕರಿಬೇವು ಹಾಕೋಬೇಕು. ಇದರೊಳಗೆ ಕೊತ್ತಂಬರಿ, ನಾವು ಒಗ್ಗರಣೆಯಲ್ಲಿ ಕೊತ್ತಂಬರಿ ಕರಿಬೇವು ಹಾಕೋದಿಲ್ಲ. ನಾವು ಮಿಕ್ಸಿ ಜಾರ್ನಲ್ಲಿ ಕರಿಬೇವು ಕೊತ್ತಂಬರಿ ಹಾಕಿ ಸಣ್ಣದಾಗಿ ಸ್ವಲ್ಪ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿದ್ದ ನಂತರ ನಾವು ಅದರಲ್ಲೇ ಟೊಮೆಟೊ ಹಾಕಿ ಮತ್ತು ಮಿಕ್ಸಿ ಜಾರ್ನಲ್ಲಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟು ಸಣ್ಣದಾಗಿ ಬರಬೇಕು. ಇದು ಒಗ್ಗರಣೆ ಕೊಡ್ತಿದ್ದೀನಿ. ನೋಡಿ, ಒಂದು ಬಾಣಲೆಗೆ ನಾವು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೋಬೇಕು. ಅವು ಸ್ವಲ್ಪ ಚಟಪಟ ಅನ್ನೋವರೆಗೂ ಸ್ವಲ್ಪ ವೇಟ್ ಮಾಡ್ತಾ ಇರಬೇಕು ನಾವು. ಆಮೇಲೆ ಉಳ್ಳಾಗಡ್ಡಿ ಹಾಕಬೇಕು. ನಾವು ಈರುಳ್ಳಿ ಹಾಕುವಾಗ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಹಾಕೋಬೇಕು. ನಾವು ಆ ಶೇರ್ವಾದಲ್ಲಿ ಈರುಳ್ಳಿ ಹಾಕ್ಕೊಂಡೇವು ಅನ್ನೋದು ಗೊತ್ತಾಗಬಾರ್ದು, ಆ ಥರ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೋಬೇಕು. ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಕೆಂಪಗಾಗೋ ಥರ, ಪೂರ್ತಿ ಕೆಂಪಗಾಗಬಾರ್ದು, ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕೋಬೇಕು. ನೋಡಿ, ಈ ಪೇಸ್ಟ್ ಹಾಕೊಂಡದ ನಂತರ ನಾವು ಬೆಳ್ಳುಳ್ಳಿ ಅಪ್ಪುಟವಾಗಿ ನಾವು ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ನೋಡಿ, ಅದನ್ನು ಬೆಳ್ಳುಳ್ಳಿ ಕೆಂಪಗಾಗೋ ಥರ ನಾವು ಹುರಿದುಕೊಳ್ಬೇಕು. ಇದು ದಾಬಾ ಸ್ಟೈಲ್ನಲ್ಲಿ ಬೆಳ್ಳುಳ್ಳಿ ಅಪ್ಪುಟೆ ಹಾಕಿರ್ತಾರೆ. ನಾನು ಹಾಗೆ ಸಹ ಬೆಳ್ಳುಳ್ಳಿ ಅಪ್ಪುಟವಾಗಿ ಹಾಕೊಂಡೆ. ನೋಡಿ, ಈ ಥರ ಕೆಂಪದಾಗಿ ಬರಬೇಕು. ನೋಡಿ, ನಾನು 5 ಬೆಳ್ಳುಳ್ಳಿ ಅಪ್ಪುಟವಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಮಿಕ್ಸಿ ಜಾರ್ನಲ್ಲಿ ಏನು ಹಾಕ್ಕೊಂಡಿದ್ದೆ ಅದನ್ನು ನಾವು ಒಗ್ಗರಣೆಯಲ್ಲಿ ಹಾಕೋಣ. ನೋಡಿ, ಒಗ್ಗರಣೆಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ, ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನಾವು ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಕುದಿತಾ ಇರಬೇಕು. ಅದನ್ನು ಇದು ಶೇರ್ವ ಸ್ವಲ್ಪ ಎಣ್ಣೆಯಲ್ಲಿ ಕುದಿತಾ ಇರಬೇಕು. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ. ಹಾಗೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಫಸ್ಟ್ ನಾವು ಕುದಿಸ್ತಿರಬೇಕು. 3 ಮಿನಿಟ್ ಕಳಕಳವಾಗಿ ಕುದಿ ಇರಬೇಕು. ನೋಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕುದಿತಾ ಇದೆ. ಇಷ್ಟು ನಮಗೆ ಫಸ್ಟ್ ನಾವು ಏನು ಚಿಲ್ಲಿ ಖಾರ ಇವೇನು ಹಾಕ್ಲಾರೆ ನಾವು ಕುದಿಸ್ತಾ ಇರಬೇಕು. ಆಮೇಲೆ ಕುದಿದ ನಂತರ ನಾವು ಅರಿಶಿನ ಪುಡಿ, ಚಿಲ್ಲಿ ಖಾರದ ಪೌಡರ್ ನಾನು 2 ಸ್ಪೂನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನಾವು ಚಿಕನ್ ಮಸಾಲ ಪಾಕಿಟ್, ನೋಡಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಮಸಾಲ ಪಾಕಿಟ್ ಇದನ್ನು ನಾವು ಅರ್ಧ ಪಾಕಿಟ್ ಹಾಕಿದ್ದೀನಿ. ನೀವು ಭಾಳ ಮಾಡ್ಬೇಕಂದ್ರೆ ಪೂರ್ತಿ ಹಾಕೋಬೇಕು.
ನಾನು ಇಲ್ಲಿ ಅರ್ಧ ಪಾಕೆಟ್ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಲಿಸ್ಕೊಂತ ಹೋಗ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಂತಿದೆ. ಇಲ್ಲಿ ತತ್ತಿಯೊಳಗೆ ತುಂಬ ಚೆನ್ನಾಗಿ ಈ ರೆಸಿಪಿ ನೋಡಿ ಎಷ್ಟು ಕಳ ಕುದಿತಾ ಇದೆ. ನೋಡಿ ವಾಸನೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಆಮೇಲೆ ಇದು ಒಂದು 2 ಮಿನಿಟ್ ಕುದಿಸ್ತಾ ಇರಬೇಕು. ನೋಡಿ ಇಷ್ಟು ಚೆನ್ನಾಗಿ ಕಳ ಕುದಿತಾ ಇರಬೇಕು. ಆಮೇಲೆ ನಾವು ನೀರು ಹಾಕೋಬೇಕು. ನಮಗೆ ಯಾವ ರೀತಿ ಬೇಕು, ಗಟ್ಟಿ ಬೇಕಂದರೆ ಮೀಡಿಯಮ್ ನೀರು ಹಾಕೋಬೇಕು. ನೋಡಿ ನಾನು 2 ಗ್ಲಾಸ್ ನೀರು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ತುಂಬ ನೋಡಿ ನಾನು ಇದಕ್ಕೆ ನೀರು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ನೀರಾಗಿದೆ. ಇದು ಎಷ್ಟು ನಾವು ಚೆನ್ನಾಗಿ ಕುದಿಸ್ತೇವೋ ಅಷ್ಟು ನಮಗೆ ಗಟ್ಟಿಯಾಗಿ ಬರುತ್ತೆ. ನೋಡಿ ಸ್ವಲ್ಪ ಇಲ್ಲಿ ನೀರು ಕಾಣ್ತದಲ್ಲ, ನಾವು ಚೆನ್ನಾಗಿ ಕುದಿಸ್ತಾ ಇರಬೇಕು. ಕುದಿಸಿದ ನಂತರ ಇದು ಗಟ್ಟಿಯಾಗಿ ಬರುತ್ತೆ. ಆವಾಗ ನಮಗೆ ಕರೆಕ್ಟ್ ಅನ್ನಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಇದು ನಮಗೆ ಕರೆಕ್ಟಾಗಿ ಮೀಡಿಯಮ್ ಸೈಜ್ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಿಮಗೆ. ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ರೆಸಿಪಿಗೋಸ್ಕರ ಭಾಗ್ಯಶ್ರೀ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.